ಎಲ್ಲೋ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನಂದ್ರೆ ಚಿಕ್ಕಮಂಗ್ಳೂರು ಲೋಡ್ ಇದೆ, ಹೋಗ್ತಾ ಇದೀವಿ ಲೋಡಿಂಗ್ಗೆ. ನಮ್ಮ ಪ್ರಜ್ವಲ್ ಅಣ್ಣ ಅಲ್ಲೇ ಇದ್ದಾನಂತೆ, ಹೋಗ್ಬಿಟ್ಟು ಅಣ್ಣನ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ ಲೋಡಿಂಗ್ಗೆ. ಮೊನ್ನೆ ಹೋಗಿದ್ರಲ್ಲ ಅದೇ ಲೋಡಿಂಗ್ಗೆ, ಮೊನ್ನೆ ಹೋಗಿದ್ವಲ್ಲ ನಮ್ಮ ಅಣ್ಣ ಚಿಕ್ಕಮಂಗ್ಳೂರಿಗೆ, ಅದೇ ಲೋಡೆ. ಬನ್ನಿ ಹೋಗೋಣ. ವೇಮ್ಗಲ್ ಹತ್ರ ಇದೀವಿ. ನಮ್ಮ ಅಣ್ಣವ್ರು ಬಂದಿದ್ದಾರೆ, ದುಡ್ಡು ಕೊಟ್ರು, ಇನ್ನೇನು ಹೋಗೋದೆ. ಕಾಸೆಲ್ಲ ಈಸ್ಕೊಂಡು ನಮ್ಮ ಬ್ರದರ್ ಹತ್ರ ನರಸಾಪುರದ ಹತ್ರ ಹೋಗ್ತಾ ಇದೀವಿ ಲೋಡಿಂಗ್ಗೆ. ನೋಡಿ, ಇಂಡಸ್ಟ್ರಿಯಲ್ ಏರಿಯಾ ಇದು ನರಸಾಪುರ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಕೋಲಾರ ಮಾರ್ಕೆಟು. ಹೈವೇ ಹತ್ಬಿಟ್ಟು ಹೈವೇನಿಂದ ಹೋಗೋದು. ಬನ್ನಿ ಹೋಗೋಣ. ಲೋಡಿಂಗ್ ಹತ್ರ ಬಂದಿದ್ದೀವಿ, ಎಲ್ಲ ರೆಡಿ ಇದೆ ಅಂತೆ, ಲೋಡ್ ಮಾಡ್ತಾವ್ರೆ ಆಲ್ರೆಡಿ. ಇಲ್ಲಿ ಹಾಕೊಂಡು ಮತ್ತೆ ಸಿಟಿ ಮಾರ್ಕೆಟ್ಗೆ ಹೋಗ್ಬೇಕು ಬೆಂಗಳೂರಿಗೆ. ನೋಡಿ ನಮ್ಮ ವೈಟಿ ಹೆಂಗ್ ಕಾಣಿಸ್ತಾ ಇದೆ, ವೈಟಾಗಿ ಇದೆ ಅಂಗಡಿ. ಲೋಡು ನೋಡಿ ಎಲ್ಲ ರೆಡಿಯಾಗಿದೆ, ಹಾಕೊಂಡು ಇನ್ನೇನು ಹೋಗೋದೆ. ಫೈನಲಿ ಲೋಡ್ ಎಲ್ಲ ಆಗೋಯ್ತಿಲ್ಲ, ಇಷ್ಟೇ ಬಂದಿದೆ ನೋಡಿ. ಒಂದು 57 ಬಾಕ್ಸು, ಒಂದು ಸೌತೆಕಾಯಿ, ಒಂದು 10 ಮೂಟೆ ಹಾಕಿದ್ದಾರೆ. ಇಲ್ಲಿಂದ ಸಿಟಿ ಮಾರ್ಕೆಟ್ಗೆ ಹೋಗಿ ಸಿಟಿ ಮಾರ್ಕೆಟಲ್ಲಿ ಹಾಕ್ಕೊಂಡು ಹೋಗೋದು. ಯಾವಾಗಲೂ ಹೋಗ್ತೀವಿ, ಲಾಗು ರೇರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾವಾಗಲೂ ಮಂಗಳೂರು ಹೋಗ್ತಾ ಇದ್ದೀವಿ, ಅದಕ್ಕೆ ಅದೇ ಲಾಗೆ ಮಾಡ್ತಾ ಇದ್ವಿ. ಇದೇ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಮುಂದೆ ಹೋಗಿ ಅಲ್ಲಿ ಲೆಫ್ಟ್ ತಗೋಬೇಕು. ಅಲ್ಲೇ ಐಫೋನ್ ಫ್ಯಾಕ್ಟ್ರಿ ಇರೋದು, ವೆಸ್ಟ್ರಾನು. ಅದಕ್ಕೆ ನೋಡಿ ಬಸ್ಸುಗಳೆಲ್ಲ ಫುಲ್ ಜಾಮ್ ಆಗಿದೆ. ಕ್ಯಾಬ್ ಎಲ್ಲ ಆ ಸೈಡಿಂದ ಬರ್ತಾ ಇದೆ, ಅದಕ್ಕೆ ಫುಲ್ ಜಾಮ್ ಆಗಿದೆ. ಅಲ್ಲೋಗಿ ಲೆಫ್ಟ್ ತಗೊಂಡು ಒಂದು 3 ಕಿಲೋಮೀಟರ್ ಹೋಗಿ ಮತ್ತೆ ಲೆಫ್ಟ್ ತಗೋಬೇಕು. ವೆಸ್ಟ್ರಾನ್ ಕಂಪ್ನಿ ಹತ್ರ ಹೋಗ್ಬೇಕಂದ್ರೆ. ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಹುಡುಗಿರ ಇರೋದು ನೋಡಿ, ಈ ಬಸ್ಸಲ್ಲೆಲ್ಲ ಹುಡುಗಿರ ಇದ್ದಾರೆ, ಜಾಸ್ತಿ ಹುಡುಗಿರಾಗರು ಹೋಗೋದು. ಹೊಸಕೋಟೆ ಹತ್ತತ್ರ ಬಂದಿದ್ದೀವಿ. ಇದು ಮುಂದೆ ಹೈವೇ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಡಾಬಾಸ್ಪೇಟೆಯಿಂದ ಚೆನ್ನೈಗೆ ಹೈವೇ. NE3 ಅಂತೆ, NE7 ಅಂತೆ ಇದು ಹೈವೇ. ನೋಡಿ ಸಖತ್ತಾಗ್ತಾ ಇದೆ ಗುರು, ಹೈವೇ ಮಾತ್ರ ಮಸ್ತಾಗಿದೆ. ಹೊಸಕೋಟೆ ಟೋಲ್ ಹತ್ರ ಬಂದಿದ್ದೀವಿ. ಇಲ್ಲೇ ನಮ್ಮ ಪ್ರಫುಲ್ಲು ಜ್ಯೂಸ್ ಎಲ್ಲ ತಗೊಂಡು ಕುಡ್ಕೊಂಡು ಹೋಗೋಣ ಅಂತ ಜ್ಯೂಸ್ ತಗೊಂಡ್ವಿ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು. ಈ ಟೋಲು ಬೆಸ್ಟ್ ಗುರು, 40 ರೂಪಾಯಿ ಅಷ್ಟೇ. ವೈಟ್ನಳ್ಳೆಲ್ಲ ಪಾಸ್ ಮಾಡಿಕೊಂಡು ಬಂದಿದ್ದೀವಿ. ಇಂದಿರಾನಗರ್ ಹತ್ರ ಇದ್ದೀವಿ. ಫುಲ್ ಜಾಮ್ ಆಗಿದೆ ನೋಡಿ, ಫುಲ್ ಇದು ಜಾಮ್ ಆಗಿದೆ. ಹೋಗ್ತಾ ಇದೆ. ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಟೈಮ್ ಬಂದು 7:30 ಆಗಿದೆ. ಇಷ್ಟೊತ್ತು ಪಾರ್ಕಿಂಗಲ್ಲಿದ್ವಿ. ಲೋಡ್ ಮಾಡ್ತಾ ಇದ್ದಾರೆ ಇವಾಗ. ಲೋಡ್ ಆಗಿದ ತಕ್ಷಣ ಹೋಗೋದೆ. ನೋಡಿ ಗುರು, ಇದು ಅಪ್ಪಿದೆ ನೋಡಿ, ಕಷ್ಟ ಜಾಸ್ತಿ. ಬಡ ದೋಸ್ತು ಅದೆಲ್ಲ ಹತ್ತಲ್ಲ, ಬುಲೆರೋ ಆದರೆ ಹತ್ತುತ್ತೆ. ಬಡ ದೋಸ್ತು ಮತ್ತು ಚಿಕ್ಕ ದೋಸ್ತುಗಳೆಲ್ಲ ಸ್ವಲ್ಪ ಬಾಧೆ ಇಲ್ಲ ಹತ್ತಕ್ಕೆ. ಸಿಟಿ ಮಾರ್ಕೆಟಲ್ಲಿ ಲೋಡ್ ಆಯಿತು, ಹೋಗ್ತಾ ಇದ್ದೀವಿ. ಲೋಡೆಲ್ಲ ಮುಗೀತು, ಹಗ್ಗ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದು 8 ಗಂಟೆ ಆಗಿದೆ, 8 ಗಂಟೆ 11 ನಿಮಿಷ. ಜಾಲಹಳ್ಳಿ ಸಿಗ್ನಲ್ ಬಿಟ್ಟು ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ. ಈ ಫ್ಲೇವರ್ ಒಂದು 4 ಕಿಲೋಮೀಟರ್ನಿಂದ ಒಂದು 5 ಕಿಲೋಮೀಟರ್ ಇರ್ಬೋದೇನೋ. ಕೆಳಗಡೆ ಎಲ್ಲ ಫುಲ್ ಜಾಮ್ ಆಗೋಗಿರ್ತೈತೆ. ಲಾರಿ ಎಲ್ಲ ಬಿಡಲ್ಲ ಗುರು ಇಲ್ಲಿ. ಯಾವಾಗೋ ಒಂದೊಂದ್ಸರಿ ಬಿಡೋದು ನಮ್ಮನ್ನು, ಕೆಳಗಡೆನೆ ಹೋಗ್ರಿ ಅಂತಾರೆ. ನೆಲಮಂಗಲ ಅಲ್ಲಿ ಊಟ ಮಾಡಿಕೊಂಡು ಪುಷ್ಕ ತಿಂದ್ವಿ. ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಕುಣಗಲ್ ಹತ್ರ. ಅವ್ರು ಹೇಳಿರೋದು 3:30ಕ್ಕೆ ಬನ್ನಿ ಅಂತ. ಆರಾಮಾಗಿ ನಾವೊಂದು 55-60 ಒಳಗಡೆ ಹೋದ್ರೇನು 2:30ಗೆಲ್ಲ ಹೊರಟೋಗ್ತೀವಿ. ಆರಾಮಾಗಿ ಹೋಗೋಣ. ಕುಣಗಲ್ ಎಲ್ಲ ಬಿಟ್ಟು ಬಂದಿದ್ದೀವಿ. ಇದು ನೆಲಮಂಗಲದಿಂದ ಬಂದರೆ 2ನೇ ಟೋಲ್ ಇದು. ಎಲ್ಲಾದ್ರೂ ಮುಂದೆ ಟೀಗಿ ಕುಡ್ಕೊಂಡು ಹೋಗೋದೇ. ಇನ್ನು ಟೈಮ್ ಬಂದು 11 ಗಂಟೆ ಆಗಿದೆ. ಟೋಲ್ ಎಲ್ಲ 25 ರೂಪಾಯಿ ಅಷ್ಟೇ ಗುರು ಇಲ್ಲೇ ಈ ರೋಡಲ್ಲೇ.
ಹಾಸನ್ನು ಇನ್ನೂ ಒಂದು 18 ಕಿಲೋಮೀಟರ್ ಇದೆ. ಚಳಿ ಆಗ್ತೈತೆ, ಒಂದೊಂದ್ ಹತ್ರ ಬಿಸಿ ಆಗ್ತೈತೆ. ನಮ್ಮ ಪ್ರಪೋಲ್ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾನೆ, ಕತ್ತಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ಎಲ್ಲಾದ್ರೂ ಒಳ್ಳೆ ಟೀ ಹೋಟ್ಲ್ ನೋಡ್ಬಿಟ್ಟು ಟೀ ಕುಡ್ಕೊಂಡು ಹೋಗೋಣ. ಲಾಸ್ಟ್ ಟೋಲ್ ಹತ್ರ ಬಂದಿದ್ದೀವಿ. ನೋಡಿ ಟೋಲು, ಇಲ್ಲೇ ಟೀಗಿ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದೀವಿ. ನಮ್ಮ ವೈಟಿಯಲ್ಲಿ ಡಕ್ಕಿಲ್ಲ, ಅದಕ್ಕೆ ಸುಮ್ಮನೆ ಬೇಜಾರಾಗ್ತಾ ಇತ್ತು. ಅದಕ್ಕೆ ಟೀಗಿ ಕುಡ್ಕೊಂಡು ಹೋಗೋಣ ಅಂತ. ಇದೇ ಹೋಟ್ಲು ನೋಡಿ, ಟೀ ಹೋಟಲ್ 24 ಅವರ್ಸು. ಇಲ್ಲೇ ಮಾರ್ಕೆಟ್ ಇರೋದು, ಹಾಸನ ಮಾರ್ಕೆಟು. ಲೆಫ್ಟ್ಗೆ ಹೋಗ್ಬೇಕು. ಹಾಸನ ಸಿಟಿ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಹೋದ್ರೆ ರೈಟ್ಗೆ ಎತ್ಕೊಂಡ್ರೆ ಅಲ್ಲಿಂದ ಒಂದು 56 ಕಿಲೋಮೀಟರ್ ಏನೋ ಬರುತ್ತೆ ಚಿಕ್ಕಮಂಗ್ಳೂರು. ಟೈಮ್ ಬಂದ್ಬಿಟ್ಟು 1 ಗಂಟೆ. ಅಲ್ಲಿಗಿನ್ನ 2 ಗಂಟೆ ತೋರಿಸ್ತೈತೆ, 2 ಗಂಟೆ 5 ನಿಮಿಷ. ಹೋಗೋಣ ಬನ್ನಿ. ಫೈನಲಿ ಚಿಕ್ಕಮಂಗ್ಳೂರ್ಗೆ ಬಂದ್ವಿ. ವೆಲ್ಕಮ್ ಟು ಚಿಕ್ಕಮಂಗ್ಳೂರು. ಟೈಮ್ ಬಂದು 2:15 ಆಗಿದೆ. ನಮ್ಮ ಪ್ರಪೋಲ್ ಸ್ನ್ಯಾಪ್ ಆಗ್ತಾ ಇದ್ದಾನೆ, ಇವಾಗ ಎದ್ದೇಳಿದ್ದಾನೆ. ಇಲ್ಲಿಂದ ಒಂದು 6 ಕಿಲೋಮೀಟರು ಮಾರ್ಕೆಟು. ಬನ್ನಿ ಹೋಗೋಣ. ಚಿಕ್ಕಮಂಗ್ಳೂರು ಸಿಟಿಯಲ್ಲಿದ್ದೀವಿ. ಹಿಂಗೆ ಲೆಫ್ಟ್ಗೆ ಹೋದ್ರೆ ಸಿಟಿ ಒಳಗಡೆಗೆ ಹೋಗ್ತೀವಿ. ನಾವಿಲ್ಲಿ ರೈಟ್ ತಗೊಬೇಕು. ಕಡೂರ್ ರೋಡಲ್ಲಿ ಹೋಗಿದ್ರೆ ಮಾರ್ಕೆಟ್ ಸಿಗುತ್ತೆ. ಮತ್ತೆ ಅಲ್ಲೆಲ್ಲ ಲೆಫ್ಟ್ ತಗೊಬೇಕಂತೆ. ಇದು ನಮ್ಮ ಸಂಜಯ್ ಅವರೂರು, ಚಿಕ್ಕಮಂಗ್ಳೂರು. ನಮ್ಮ ಸಂಜಯ್ ಅವರೂರು ಇದು ಚಿಕ್ಕಮಂಗ್ಳೂರು. ನಮ್ಮ ಮಾವ ಇಲ್ಲೇ ಇದ್ದಿದ್ದು. ಸ್ವಂತ ಊರು ಬಂದ್ಬಿಟ್ಟು ನಮ್ಮೂರ ಹತ್ರನೇ, ಹೆಣ್ಣೂರು ಅಂದ್ಬಿಟ್ಟು. ಇಲ್ಲಿ ಬಂದು ನಮ್ಮ ಮಾವ ಚಿಕ್ಕಮಂಗ್ಳೂರಲ್ಲಿ ಇದ್ದಿದ್ದು. ಸಂಜಯ್ ಒಂದು 5ನೇ ಕ್ಲಾಸ್ವರೆಗೂ ಏನೋ ಇಲ್ಲೇ ಇದ್ದ. ಮತ್ತೆ ನಮ್ಮೂರ ಕಡೆ ಬಂದ್ಬಿಟ್ರು ಎಲ್ಲ ಫ್ಯಾಮಿಲಿ. ಸಂಜಯ್ ಬಂದಿದ್ರೆ ಅವ್ರ ಚಿಕ್ಕಪ್ಪ ಅವರು ಇಲ್ಲೇ ಇದ್ರು. ಹೋಗ್ತಾ ಇದ್ವಿ. ನಾವಷ್ಟು ನಮ್ಗಷ್ಟು ಪರಿಚಯ ಇಲ್ಲ, ಬಟ್ ನಾವು ಹೋಗಲ್ಲ. ಫೈನಲಿ ಮಾರ್ಕೆಟ್ ಹತ್ರ ಬಂದ್ವಿ. ನೋಡಿ ಇಲ್ಲಿ ರೈಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮಾರ್ಕೆಟು ಚಿಕ್ಕಮಂಗ್ಳೂರ್ದು. ಬನ್ನಿ ಹೋಗೋಣ ಮಾರ್ಕೆಟ್ ಒಳಗಡೆ. ಫೈನಲಿ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಅಂಗಡಿ ಯಾವುದೋ ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದು ನಿಲ್ಸ್ಕೊಂಡು ಇದ್ದೀವಿ. ಅವರು 3 ಗಂಟೆ 3:15 ಹಂಗೆ ಬನ್ನಿ ಅಂದರು. ಎಲ್ಲ ಅನ್ಲೋಡ್ ಆಗೋ ಅಷ್ಟೊತ್ತಿಗೆ 4:30-5 ಗಂಟೆ ಆಗೋಗುತ್ತೆ. ಅವ್ರ ಅಮೌಂಟ್ ಕೊಡೋಷ್ಟೊತ್ತಿಗೆ ಮಲ್ಕೊಂಡಿರ್ತೀವಿ. ಇನ್ನೇನು ಬಂದಿದ್ದೀವಲ್ಲ, ಮಲ್ಕೊಳೋದು. ಅವ್ರು ಬಂದು ಎಬ್ಬರಿಸ್ತಾರೆ. ಇದೇ ಮಾರ್ಕೆಟು ಚಿಕ್ಕಮಂಗ್ಳೂರು. ನೋಡಿ, ಗಾಡಿಯವರೆಲ್ಲ ಬಂದು ಬೇಗ ಮಲ್ಕೊಂಡಿರ್ತಾರೆ. ಅವ್ರು ಬಂದು ಎಬ್ಬರಿಸ್ಕೊಂಡು ಅನ್ಲೋಡ್ ಮಾಡ್ಕೊತಾರೆ. ಟೈಮ್ ಬಂದ್ಬಿಟ್ಟು 4:15 ಆಗಿದೆ. ಫೈನಲಿ ಅನ್ಲೋಡ್ ಎಲ್ಲ ಆಯಿತು. ಅಭಿ ಮಲ್ಕೊಂಡಿದ್ದೇನೆ. ಬನ್ನಿ ಒಳಗಡೆ ಹೋಗಿ ಬಾಡಿಗೆ ಇಸ್ಕೊಂಡು ಹೋಗೋಣ. ಅಲ್ಲಿತ್ತು ಗಾಡಿ, ಅಲ್ಲಿಂದ ಟ್ರಾಫಿಕ್ಕಿಂದ ಅಲ್ಲಿ ಎಲ್ಲ ಗಾಡಿ ಕ್ಲಿಯರ್ ಮಾಡಿಸಿ ಇಲ್ಲಿ ಸೈಡ್ಗೆ ಹಾಕ್ಕೊಂಡಿದ್ದೀವಿ. ಇನ್ನು ಬಾಡಿಗೆ ಇಸ್ಕೊಂಡ್ಬಂದು ಹೋಗೋದೆ. ಬಾಡಿಗೆ ಇಸ್ಕೊಂಡು ಹೋಗೋಣ ಬನ್ನಿ. ಬಾಡಿಗೆ ಎಲ್ಲ ಇಸ್ಕೊಂಡ್ಬಂದ್ವಿ. ಬಾಡಿಗೆ ಬಂದ್ಬಿಟ್ಟು 10,000. ಮತ್ತೆ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಹೋಗೋಣ ಬನ್ನಿ. ಮಾರ್ಕೆಟಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ನಮ್ಮ ಪಪ್ಪು ಅಲ್ಲಿ ಹತ್ತಿರೋದು ನಾನ್ ಸ್ಟಾಪ್ ಬಂದಿದ್ದಾನೆ. ಯಾವುದೋ ದೇವನಹಳ್ಳಿ ಅಂತೆ, ಹಾಸನ ಹೈವೇದಲ್ಲಿರೋದು.
ಹಾಸನಿಂದ ಬಂದರೆ 2ನೇ ಟೋಲ್ ಇದು. ಟೀ ಕುಡಿದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದಿಲ್ಲಿ. ನಮ್ಮ ಪಪ್ಪುಗೆ ನಿದ್ದೆ ಬರ್ತೈತಂತೆ, ಟೀ ಕುಡಿದ್ಬಿಟ್ಟು ಮಲಕ್ಕೋ ಅಂತ ಹೇಳಿದೆ. ಹೋಗೋಣ. ಟ್ರೈನಲ್ಲಿ ವಿಜಯಪುರಕ್ಕೆ ಬಂದುಬಿಟ್ವಿ. ಇಲ್ಲಿಂದ ಶಿಲ್ಘಟ್ಟದಿಂದ ಮನೆಗೆ. ಇದೇ ನೋಡಿ ಹೋಟ್ಲು. ಟಿಫನ್ ತಿಂದಿದ್ದು. ಚಿಕ್ಕಮಂಗ್ಳೂರಿನಿಂದ ಬಂದು ನಾನ್ ಸ್ಟಾಪಲ್ಲಿ ಇಲ್ಲಿ ಬಂದು ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ವಿಜಯಪುರದಲ್ಲಿ ಟಿಫನ್ ತಿನ್ಕೊಂಡು ಡೈರೆಕ್ಟು ಮನೆ ಹತ್ರ ಬಂದುಬಿಟ್ವಿ. ಪ್ರಜ್ವಲ್ ಅಣ್ಣ ಮತ್ತು ಸಂಜಯ್ ಅಣ್ಣ ವೆಯ್ಟಿಂಗಲ್ಲಿದ್ದರು. ದೋಸ್ತೆಲ್ಲ ತೊಳೆದ್ಬಿಟ್ಟು ಶ್ರೀಯಾಂಜಮ್ ಗಾಡಿ ಹಾಕ್ಕೊಂಡು ಹೋದರು. ನಾವು ಮತ್ತೆ ಬಂದು ವೈಟಿನ ತೊಳೆದ್ಬಿಟ್ಟು ನಾವು ಎಲ್ಲ ಸ್ನಾನ ಮಾಡಿಕೊಂಡು ಹೋಗಬೇಕು. ಚಿಂತಾಮಣಿಯಲ್ಲಿ ವೆಯ್ಟಿಂಗಲ್ಲಿದ್ದಾರೆ. ಪೂಜೆ ಮಾಡಿಸ್ಬೇಕು ಗಾಡಿಗೆ. ಹೂವು ಎಲ್ಲ ತೊಗೊಂಬಂದು ಶಿಡ್ಲಘಟ್ಟದಲ್ಲಿ ಒಳಗಡೆ ಇಟ್ಕೊಂಡಿದ್ದೀವಿ. ಅದೇನು ತೋರ್ಸೋಕ್ಕಾಗಲಿಲ್ಲ, ಅಲ್ಲಿ ಟ್ರಾಫಿಕ್ ಇತ್ತು. ಅವಿ ನೋಡಿ ಮಾಡಲ್ ಆಗಿಬಿಟ್ಟಿದ್ದೇನೆ ಯಾವುದೋ ಸಾಕೊಂಡು. ಬನ್ನಿ ಹೋಗೋಣ. ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಪೂಜೆಗೆ. ಎಲ್ಲ ಅಲ್ಲಿ ರೆಡಿಯಾಗಿದ್ದಾರಂತೆ. ನಮ್ಮ ಸಂಜಯ್ ಎಲ್ಲ ನಮ್ಮ ವೈಟಿ ನೋಡಿ ಅಲ್ಲಿ ಹೋಗ್ತಾ ಇದ್ದೆ. ಪ್ರಫುಲ್ ಹೋಗ್ತಾ ಇದ್ದಾನೆ. ನಾನು ಬಡ ದೋಸ್ತ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಎಲ್ಲರೂ ನನ್ನೇ ನೋಡ್ತವ್ರೆ. ಏನೋ ಯಾರು ಇವನು ಸ್ಪೆಕ್ಸ್ ಹಾಕೊಂಡು ಓಡಿಸ್ತಾವನೆ ಅಂದ್ಕೊಂಡು. ಯಾಕೆ ಗುರು, ನಾವು ಸ್ಪೆಕ್ಸ್ ಹಾಕ್ಬಾರ್ದಾ? ಎಲ್ಲ ಕಾರಲ್ಲಿ ಹಾಕ್ಕೊಂಡು ಓಡಾಡಬೇಕಾ? ಯಾಕೆ ಟೆಂಪೋ ಡ್ರೈವರ್ಸ್ ಹಾಕ್ಬಾರ್ದಾ? ಏನು ಗುರು, ಜನ ವಿಚಿತ್ರವಾಗಿ ನೋಡ್ತವ್ರೆ ಗುರು. ಟೈಮ್ ಬಂದ್ಬಿಟ್ಟು 4:15 ಆಗಿದೆ. 2 ಗಂಟೆಗೆ ಬಂದೆ. ಇದೇ ನೋಡಿ ಎನ್ ಎಸ್ ಕೆ ಕಿಶೋರಣ್ಣ ಅವ್ರದಿಂದ 2 ಗಾಡಿ ಬಿಡಬೇಕು. ಅವು ಲೋಡಿಂಗ್ ಹೋಗಿದೆ ಅಂತೆ, ಬರಲಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಕುತ್ಕೊಂಡು ಗಾಡಿಯೆಲ್ಲ ಇಲ್ಲಿ ಹಾಕ್ಕೊಂಡಿದ್ವಿ. ಇನ್ನೊಂದು ವಾಟರ್ ವಾಶ್ ಬಿಟ್ಟಿದ್ವಿ, ಅಲ್ಲೊಂದಿದೆ. ಕಿಶೋರಣ್ಣ 7 ಗಂಟೆಗೆ ಬರ್ತಾರಂತೆ. ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಊರಿಗೆ. ಎಲ್ಲ ಕುತ್ಕೊಂಡು ಮೀಟಿಂಗ್ ಇಟ್ಟಿದ್ದಾರೆ. ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗಿದೆ. ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ. ಪೂಜಾರಿ ಬಂದಿದ್ದಾರೆ, ಒಳಗಡೆ ಮಾಡ್ತಾ ಇದ್ದಾರೆ. ಅಭಿ ಹೋಗಿದ್ದಾನೆ ಒಳಗಡೆ. ಇದು ಬಂದ್ಬಿಟ್ಟು ಚಿಂತಾಮಣಿಯಲ್ಲಿ ಕೋಲಾರ ಸರ್ಕಲಲ್ಲಿದೆ. ಒಳಗಡೆ ಅಭಿ ದಾರ ತಗೊಂಡ್ಬರ್ತಾ ಇದ್ದಾನೆ ನೋಡಿ. ನಮ್ಮದು NSK ಗಾಡಿಗಳಿವು, ಕಿಶೋರಣ್ಣ ಅವರು. ಇದು ಪ್ರಶಾಂತ್ ಅಣ್ಣ ಅವ್ರದ್ದು, ಕಿಶೋರಣ್ಣ ಕಾರದು. ನಮ್ದಿಂದೇ ಇದೆಲ್ಲ. ಸೋಮವಾರೆಲ್ಲ ಒಳಗಡೆ ಕರೀತಾ ಇದ್ದಾರೆ. ಹಾರ ಎಲ್ಲ ಹಾಕ್ತಾ ಇದಾರೆ. ಮತ್ತೆ ಪೂಜೆ ಮಾಡಿಸ್ಕೊಂಡು ಹೋಗೋದೆ. ಅಣ್ಣ ನೋಡಿ ಏನ್ ಕೆಲಸ ಮಾಡ್ತಾ ಇದಾರೆ ಇಲ್ಲಿ. ಪೂಜೆ ಮಾಡಿದ್ಮೇಲೆ ನೀರ್ ಹಾಕ್ತಾ ಇದಾರೆ ಗ್ಲಾಸ್ಗೆ. ಎಲ್ಲ ಗಾಡಿ ಎಲ್ಲ ಮೂವ್ ಮಾಡ್ತಾ ಇದಾರೆ. ಮೂವ್ ಮಾಡಿ ಅಭಿ ಬರೋ ಮುಂದೆ.
ಸಂಜೆ ಅಣ್ಣ ಅಲ್ಲಿ ಮೂವ್ ಮಾಡಿದ್ರು. ಬ್ರೋ ಹತ್ತು ಬ್ರೋ ಬೇಗ. ಬ್ರೋ ಪವನ್ ಕಲ್ಯಾಣ್ ಅವ್ರ ಗಾಡಿ ತೆಗಿಲಿಲ್ಲ. ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು. ಹೊರಗಡೆ ಹಾಕ್ತಾ ಇದಾರೆ ಗಾಡಿ ಎಲ್ಲ ಹೊರಗಡೆ ಹಾಕೊಂಡು ಹೋಗೋದೆ. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಚಿಂತಾಮಣಿಯಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ರೇಡಿಯಂ ಹಾಕ್ಸ್ಬೇಕಾಗಿತ್ತು ನಮ್ಮ ಬಡ ದೋಸ್ತಿಗೆ. ನಮ್ದು ID ಹಾಕ್ಸ್ಬೇಕಾಗಿತ್ತು. ID ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಮನೆ ಹತ್ರ ಬಂದ್ವಿ. ಮೈಲಿ ಹೋಗ್ತಾ ಇದೆ ನೋಡಿ. ಈ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.